ಸೊ ಐಷಾರಾಮಿ ಸ್ಲೀಪರ್ ಬಸ್ ಧಗಧಗಿಸಿದೆ. ಆಂಧ್ರದ ಕರ್ನೂಲ್ ಬಳಿ ಆಗಿರುವಂತಹ ಒಂದು ದುರ್ಘಟನೆಯಲ್ಲಿ 20 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಖಾಸಗಿ ಬಸ್ ಬೆಂಕಿಗೆ ಆಹುತಿಯಾಗೋಕ್ಕಿಂತ ಮುಂಚೆ ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಫುಟೇಜ್ ಟಿವಿ9ಗೆ ಲಭ್ಯವಾಗಿದೆ. ತಡರಾತ್ರಿ ಸುಮಾರು 2 ಗಂಟೆ 14 ನಿಮಿಷಕ್ಕೆ ಒಂದು ಟೋಲ್ ಪಾಸ್ ಮಾಡಿದೆ ಇದೇ ಬಸ್. ಅಂದ್ರೆ ಆಕ್ಸಿಡೆಂಟ್ಗೂ ಕೆಲವು ನಿಮಿಷಗಳ ಮುಂಚೆ ಆ ಟೋಲ್ ಗೇಟ್ನ ಸಿಸಿ ಕ್ಯಾಮ್ರಾದಲ್ಲಿ ಒಂದು ದೃಶ್ಯ ಸೆರೆಯಾಗಿತ್ತು. ಅದನ್ನ ನಿಮಗೆ ಈಗ ತೋರಿಸ್ತೀವಿ. ಬೆಂಗಳೂರಿಗೆ ಬರ್ತಾ ಇದ್ದಂತಹ ಒಂದು ಬಸ್ ಟೋಲ್ ಪಾಸ್ ಮಾಡ್ತಾ ಇರೋದು ನೋಡಿ, ಸೇಮ್ ಬಸ್ ಇದು. ಆ ಟೈಮಲ್ಲಿ ಟೋಲ್ ಪಾಸ್ ಮಾಡುವಾಗ ಯಾರಿಗೂ ಕೂಡ ಒಂದು ಕ್ಷಣನೂ ಗೊತ್ತಿರಲಿಲ್ಲ ಈ ಬಸ್ ಆಕ್ಸಿಡೆಂಟ್ ಆಗತ್ತೆ, ಈ ಬಸ್ನಲ್ಲಿ ಇದ್ದಂಥವ್ರು ಈ ರೀತಿಯಾಗಿ ಯಮನ ಪಾದ ಸೇರ್ಕೊಳ್ತಾರೆ ಅಂತೇಳಿ. ಆ ಟೋಲ್ ಪಾಸ್ ಆಗ್ತಾ ಇರುವಂಥ ದೃಶ್ಯ ಗಮನಿಸ್ಬೋದು. ಕರ್ನೂಲ್ನ ಪುಲ್ಲೂರು ಟೋಲ್ ಬಳಿ ಪಾಸ್ ಆಗಿರುವಂತಹ ಬಸ್ ಇದು. ಇದೇ ಬಸ್ ಮುಂದೆ ಹೋಗಿ ಒಂದು 2 ವೀಲರ್ಗೆ ಡಿಕ್ಕಿ ಹೊಡೆಯುತ್ತೆ. ಈಗಷ್ಟೇ ಟ್ರಾನ್ಸ್ಪೋರ್ಟ್ ಕಮಿಷನರ್ ಕೂಡ ಮಾತಾಡ್ತಾ ಇದ್ರು. ಬಸ್ನ ಡ್ರೈವರ್ ಏನಾದರೂ ನಿದ್ದೆ ಮಂಪರ್ನಲ್ಲಿದ್ನ, ಇಬ್ಬರು ಡ್ರೈವರ್ ಇದ್ರು, ಒಬ್ಬ ಸ್ಪೇರ್ ಡ್ರೈವರು, ಇನ್ನೊಬ್ಬ ಮೇನ್ ಡ್ರೈವರು. ಆ ಮೇನ್ ಡ್ರೈವರ್ ಏನಾದರೂ ನಿದ್ದೆ ಮಂಪರ್ನಲ್ಲಿದ್ದ ಅನ್ನೋದು ಕೂಡ ಚೆಕ್ ಮಾಡಬೇಕಾಗತ್ತೆ. ಜೊತೆಗೆ ಈಗ ಆಕ್ಸಿಡೆಂಟ್ ಏನಾಗಿದೆಯಲ್ಲ 2 ವೀಲರ್, ಆ ಗಾಡಿಯವ್ರು ಏನಾದರೂ ಸಮಸ್ಯೆ ಇದೆಯಾ, ಆ ಗಾಡಿಯವ್ರು ಏನಾದರೂ ತಪ್ಪು ಮಾಡಿದ್ರೆ ಅವ್ರದ್ದಿಂದಾಗಿ ಏನಾದರೂ ಈ ಥರದ್ದು ಆಯ್ತಾ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಚೆಕ್ ಮಾಡ್ತೀವಿ. ಬಟ್ 2 ವೀಲರ್ ಡ್ರೈವರ್ ಕೂಡ ಈಗ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ರ ಬಗ್ಗೆ ನಮಗೆ ಸಿಕ್ಕಿರುವಂತಹ ಒಂದು ಮಾಹಿತಿ. ಈಗ ಏನಾದರೂ ನೆಕ್ಸ್ಟ್ ಪೋಸ್ಟ್ ಮಾರ್ಟಮಲ್ಲಿ ಗೊತ್ತಾಗಬೇಕು ಏನು ಸಮಸ್ಯೆ ಇತ್ತು, ಆ ಡ್ರೈವರ್ ಏನಾದರೂ ಪಾನಮತ್ತನಾಗಿದ್ನ, ಡ್ರಿಂಕ್ ಅಂಡ್ ಡ್ರೈವ್ ಏನಾದರೂ ಆಗ್ತಾ ಇತ್ತಾ, ಅಥವಾ ಈ ಡ್ರೈವರ್ ಏನಾದರೂ ನಿದ್ದೆ ಮಂಪರ್ನಲ್ಲಿದ್ರೆ, ಇವೆಲ್ಲವೂ ಕೂಡ ನೆಕ್ಸ್ಟು ಗೊತ್ತಾಗುವಂಥ ವಿಚಾರ. ಬಟ್ ಈಗ ಸದ್ಯಕ್ಕಾಗಿರುವಂಥದ್ದು ದೊಡ್ಡ ದುರಂತ, ಘೋರ ದುರಂತ ಇದು. ತಪ್ಪು ಯಾರದೇ ಇರಲಿ, ಪಾಪ ಸಾವನ್ನಪ್ಪಿರುವಂಥವರು ಅಮಾಯಕ ಜೀವಗಳು. 20ಕ್ಕೂ ಹೆಚ್ಚು ಜನ ಸಜೀವವಾಗಿ ಮಲಗಿದ್ದಲ್ಲೇ ಸಾವನ್ನಪ್ತಾರೆ, ಯಮನ ಪಾದ ಸೇರ್ತಾರೆ ಅಂತ ಹೇಳಿದ್ರೆ